ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನೆ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಅಜಿತ್ ಮತ್ತು ಭೂಮಿ ಒಂದೇ ಒಂದು ಸೀಕ್ರೆಟ್ ಆಪರೇಷನಲ್ಲಿ ವರ್ಕನ್ನು ಮಾಡ್ತಾ ಇದ್ದಾರೆ. ಭೂಮಿ, ಅಜಿತು ಮತ್ತು ಇನ್ನು ಏಕೆ ಅಂದರೆ ಅಜಿತ್ ಕುಮಾರ್ ಅವರು ಕೂಡ ಒಟ್ಟಿಗೆ ಬರ್ತಿರ್ತಾರೆ. ಬರಬೇಕಾದ್ರೆ ದಾರಿ ಮಧ್ಯದಲ್ಲಿ ನಮ್ಮ ಅಜಿತ್ ಅವ್ರಿಗೆ ಹೊಟ್ಟೆ ಕಿಚ್ಚು ಬಿದ್ದಿರುತ್ತೆ ಅಂತಂದರೆ ಭೂಮಿ ಮೇಲೆ ಅಷ್ಟು ಕೋಪನೂ ಬರ್ತಿರುತ್ತೆ. ಸೊ ಅಲ್ಲಿ ಭೂಮಿಗೆ ಶಾಕ್ ಆಗುತ್ತೆ. ಅಲ್ಲ, ಗೊತ್ತಿದ್ರೂ ಕೂಡ ನೀವು ಹೇಳಿಲ್ಲ ಅಂದಾಗ, ನೀನು ಕೇಳಿಲ್ಲ, ಅದು ಹೆಂಗೆ ಆಡಿದೆ ಅಂತ ನೀನು ಒಂದ್ಸರಿ ಫ್ಲ್ಯಾಶ್ ಬ್ಯಾಕ್ ಹೋಗು ಅಂದಾಗ ಭೂಮಿ ಅದು ಹೆಂಗೆಂಗೋ ಆಡಿರ್ತಾಳೆ. 2.0 ಭೂಮಿ, ಮಾಲಾಶ್ರೀ ವರ್ಷನ್ನು, ಹಾಗೆ ಹೀಗೆ ಅದನ್ನೇನೋ ಮಾತಾಡಿರ್ತಾಳಲ್ಲ, ಅದನ್ನೆಲ್ಲ ನೆನಪು ಮಾಡಿಕೊಂಡು ಅದು ಸೈಬ್ರೇ ಅಂತ ಹೇಳ್ತಾಳೆ. ಗೊತ್ತಾಯ್ತಾ ಅಂತ ಹೇಳ್ತಾರೆ. ಆಮೇಲೆ ಏಕೆ ಜೊತೆ ಸ್ಕೂಟಿಲಿ ಬರ್ತಾಳೆ ಯಾರು, ಭೂಮಿ. ಇನ್ನು ನಮ್ಮ ಅಜಿತ್ ಅವರು ಬೈಕಲ್ಲಿ ಬರ್ತಾರೆ, ಫಾಲೋ ಮಾಡ್ಕೊಂಡು ಬರ್ತಿರ್ಬೇಕಾದ್ರೆ ಸೊ ಮಧ್ಯದಲ್ಲಿ ನಿಲ್ತಾರೆ. ಏಕೆ ಆ ಫೈಲ್ಸ್ಗೆ ಸಂಬಂಧಪಟ್ಟಂತೆ ನೀವು ಸದಾನಂದವ್ರಿಗೆ ಕಾಲ್ ಮಾಡಿಬಿಟ್ಟು ಆ ಫೈಲ್ಸ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ತೊಗೊಳ್ಳಿ. ಇಲ್ಲಿ ಯಾಕೋ ಸ್ವಲ್ಪ ನೆಟ್ವರ್ಕ್ ಬಂದಂಗೆ ಕಾಣಿಸ್ತಾ ಇಲ್ಲ, ಸ್ವಲ್ಪ ಆಚೆ ಹೋಗಿ ಆರಾಮಾಗಿ ನಿಧಾನವಾಗಿ ಮಾತಾಡಿ ಅಂತ ಹೇಳ್ತಾರೆ. ಸರಿ ಸರ್, ಓಕೆ ಸರ್ ಅಂತ ಹೇಳ್ಬಿಟ್ಟು ಪಾಪ ಏಕೆ ಹೋಗ್ತಾನೆ. ಇನ್ನು ಭೂಮಿಗೆ ಕ್ಲಾಸ್ ತೊಗೊಳ್ತಾರೆ ನಮ್ಮ ಸಾಹೇಬರು. ಭೂಮಿ ಏನು ಕಡಿಮೆ ಇರೋಲ್ಲ ರೀ, ಅವಳು ಕೂಡ ನಾನು ಸೇರು ಅಂದರೆ ಇವಳು ಸವಾ ಸೇರು. ಸೊ ಭೂಮಿ ಅವನಿಗೆ ಗೊತ್ತಾ ಅಂತ ಕೇಳ್ತಾರೆ. ಏನು ಸಾಹೇಬ್ರೆ ಅಂತ ಹೇಳ್ತಾರೆ. ಅದೇ ನಾವಿಬ್ಬರು ಗಂಡ ಹೆಂಡತಿ ಅನ್ನೋ ವಿಚಾರ ಅಂದಾಗ, ಅವ್ರಿಗೆ ಯಾಕೆ ಗೊತ್ತಾಗಬೇಕು, ನಾವಿಬ್ಬರು ಗಂಡ ಹೆಂಡತಿನ ಸಾಹೇಬ್ರೆ. ನೀವು ನಾ ಟ್ರೈನಿಂಗ್ ಹೋಗೋಕ್ಕಿಂತ ಮುಂಚೆ 1 ತಿಂಗಳು ನಮ್ಮದು ಮತ್ತೆ ಕಾಂಟ್ರಾಕ್ಟ್ ಮದುವೆನ ಮುಂದುವರಿಸಿದ್ರಲ್ಲ, ಅದ್ರ ಬಗ್ಗೆ ಹೇಳ್ತಿದ್ದೀರಾ ಸಾಹೇಬ್ರೆ ನೀವು ಅಂತ ಹೇಳ್ತಾಳೆ. ಅಲ್ಲ ಭೂಮಿ ಅಂತ ಹೇಳಿದಾಗ, ಅಲ್ಲ ನಾವ್ಯಾಕೆ ಗಂಡ ಹೆಂಡತಿ, ನಮ್ಮದು ಮುಗ್ದೋಯ್ತಲ್ಲ, ಈಗ ನೀವೇ ಹೇಳಿದ್ರಲ್ಲ, ನನಗೆ ಪೋಸ್ಟಿಂಗ್ ಆದಮೇಲೆ ನಾನು ನನ್ನ ಪಾಡಿಗೆ ನಾನು ಹೋಗ್ತಿರ್ತೀನಿ, ನಿಮ್ಮ ಪಾಡಿಗೆ ನೀವು ಇರ್ತೀರಾ, ಮತ್ತೆ ಯಾಕೆ ನಾನು ಗಂಡ ಹೆಂಡತಿ ಅಂತ ಹೇಳಬೇಕು ಅಂತ ಹೇಳಿ ವಾದವನ್ನು ಮಾಡ್ತಾಳೆ. ಇದೇ ಮಾತನ್ನು ಹೋಗಿ ಭಾಗ್ಯಮ್ಮನ ಹತ್ರ ಹೇಳೋಣ ಅಂತ ನಮ್ಮ ಅಜಿತ್ ಅಂತಾರೆ. ಇದೇ ಮಾತನ್ನು ಹೋಗಿ ಅತ್ತೆಗೆ ಹೇಳ್ತೀರಾ ನೀವು ಅಂದಾಗ, ಅಲ್ಲ ಭೂಮಿ ಅದು ಅಂತ ಹೇಳ್ತಾರೆ. ನೋಡಿ ಸಾಹೇಬ್ರೆ, ನಿಮಗೆ ಬೇಜಾರಾಗುತ್ತೆ ಅಂತ ನನಗೆ ಗೊತ್ತು, ಆದರೂ ಇಲ್ಲಿ ತುಂಬ ಚೆನ್ನಾಗಿ ಮಾತಾಡ್ತಾಳೆ. ಹೆಂಗೆ ತುಂಬ ಚೆನ್ನಾಗಿ ಮಾತಾಡ್ತಾಳೆ ಅಂತಂದರೆ, ಸಾಹೇಬ್ರೆ ಈಗ ನಾನು ನಿಮ್ಮ ವೈಫ್ ಅಂತ ಗೊತ್ತಾಗಬೇಕು, ಆಮೇಲೆ ಅವರೆಲ್ಲ ಅಯ್ಯೋ ಅಜಿತ್ ರಾಮನಾರಾಯಣ್ ಸರ್ ಹೆಂಡತಿ ಅಂತ ರೆಸ್ಪೆಕ್ಟ್ ಕೊಡೋದು, ಅದು ಮಾಡೋದು, ಭೂಮಿ ಮೇಡಮ್ ಅನ್ನೋದು, ಆಮೇಲೆ ಏನಪ್ಪ ಅಂತಂದರೆ ನನಗೆ ಇರೋವರ ರೆಸ್ಪೆಕ್ಟ್ ಎಲ್ಲ ಕೊಡ್ತಾರೆ, ಒಂದೇ ಕಡೆ ಕೆಲಸ ಮಾಡ್ತೀವಿ, ಆದರೆ ನನಗೆ ರೆಸ್ಪೆಕ್ಟ್ ಕೊಟ್ಕೊತ ಕೊಡೋದು ಇದೆಲ್ಲ ಆಗುತ್ತೆ ಸಾಹೇಬ್ರೆ. ನಿಮ್ಗೆ ಈ ರೀತಿ ಹೇಳೋದ್ರಿಂದ ಬೇಜಾರಾಗುತ್ತೆ ಅಂತ ಗೊತ್ತು, ಆದರೂ ಸಾಹೇಬ್ರೆ ನನಗೆ ಅಜಿತ್ ರಾಮನಾರಾಯಣ್ ಹೆಂಡತಿ ಅನ್ಸ್ಕೊಳ್ಳೋದಕ್ಕಿಂತ ಕಾನ್ಸ್ಟೇಬಲ್ ಭೂಮಿ ಅನ್ಸ್ಕೊಳ್ಳೋದೇ ತುಂಬ ಇಷ್ಟ ಅಂತ ಹೇಳ್ತಾಳೆ. ಇನ್ನು ಮುಂದೆ ಏನು ಮಾತಾಡೋಕ್ಕಾಗುತ್ತೆ ನಮ್ಮ ಅಜಿತ್ ಸಾಹೇಬ್ರಿಗೆ. ಒಟ್ಟಿನಲ್ಲಿ ಹೊಟ್ಟೆಗೆ ಬೆಂಕಿ ಅಂತೂ ಹಾಕ್ತಾ ಇದ್ದಾಳೆ, ಹೊಟ್ಟೆ ಅಂತೂ ಸಿಕ್ಕಾಪಟ್ಟೆ ಉರಿಸ್ತಿದ್ದಾಳೆ ಭೂಮಿ ಅಜಿತದು ಅಂತ ಹೇಳ್ಬೋದು. ಯಾಕಂದರೆ ಅಜಿತ್ ಅವ್ರಿಗೆ ಈ ಏಕೆ ಜೊತೆ ಅಂದರೆ ಅಜಿತ್ ಕುಮಾರ್ ಜೊತೆ ಭೂಮಿ ಇದ್ದರೆ ಅಜಿತ್ ಸಾಹೇಬ್ರಿಗೆ ನಿಜವಾಗ್ಲೂ ಒಂಥರ ಏನೋ ಇರಿಟೇಟು, ಹೊಟ್ಟೆ ಕಿಚ್ಚು ಕಾಮನ್ ಅದು. ಯಾಕಂದರೆ ಪ್ರೀತಿ ಮಾಡಿದ್ದಾರೆ, ಪ್ರೀತಿ ಮಾಡ್ತಾನೂ ಇದ್ದಾರೆ, ಹೇಳ್ಕೊಳ್ಳೋದು ಮಾತ್ರ ಇಲ್ಲ, ಬರೀ ಪ್ರೀತಿ ಮಾಡ್ತಾನೇ ಇದ್ದಾರೆ. ಸೊ ಈ ಥರ ಹೇಳಿದಾಗ ಏನಂತಂದರೆ 3 ಜನ ಒಟ್ಟಿಗೆ ಹೋಗ್ತಾರೆ. ಅಷ್ಟೊತ್ತಿಗೆ ಸರ್ ಇನ್ಫಾರ್ಮೇಷನ್ ತಿಳ್ಕೊಂಡೆ ಸರ್, ರಿಪೋರ್ಟ್ ಬಂದಿದೆ ಅಂತ ಸರ್ ಅಂತೆಲ್ಲ ಹೇಳ್ತಾನೆ. ಅವನು ಬಂದು ಅಜಿತು ಬಂದಿಯಾ ಬಾ ಅಂತಾಳೆ. ಮತ್ತು ಅಜಿತು ಅಂದಂಗೆಲ್ಲ ನಮ್ಮ ಅಜಿತ್ ಸಾಹೇಬ್ರಿಗೆ ಹೊಟ್ಟೆಲಿ ಕೆಂಡ ಕಲಿಸ್ದಂಗೆ ಆಗ್ತಿರುತ್ತೆ. ಸೊ ಅಷ್ಟು ಚೆಂದಾಗಿ ಸ್ಮೂತಾಗಿ ಕರಿತಾ ಇರ್ತಾಳೆ ಏಕೆನ. ಸೊ ಇನ್ನು 3 ಜನ ಹೋಗ್ತಾರೆ ಒಟ್ಟಿಗೆ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಅಂತ. ಆ ಇನ್ವೆಸ್ಟಿಗೇಷನಲ್ಲಿ ಏನಾಗುತ್ತೆ ಅಂತಂದರೆ ಎಲ್ಲ ಕೆಲವೊಂದು ಸಾಕ್ಷ್ಯಾಧಾರಗಳ ಬಗ್ಗೆ ಹುಡುಕೋದನ್ನು ಹೇಳ್ತಾರೆ. ನೀವು ಈ ಕಡೆ ಹೋಗಿ ಕೈಗೆ ಏನೇ ಸಿಕ್ಕರು ಅದನ್ನು ಕೈಯಿಂದ ಮುಟ್ಟಬಾರ್ದು ಆಯಿತಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸರಿ ಸಾಹೇಬ್ರೆ, ಎಸ್ ಸಾಹೇಬ್ರೆ ಅಂತ ಹೇಳಿ ಹೋಗ್ತಾರೆ. ಸಾಹೇಬ್ರೆ ಚಪ್ಪಲ್ ಸಿಕ್ತು ಅಂತ ಕೂಗ್ತಾಳೆ ಭೂಮಿ. ಮಗುವಿನ ಚಪ್ಪಲ್ ಇರುತ್ತೆ. ಜೊತೆಗೆ ಏನಪ್ಪ ಅಂತಂದರೆ ಇನ್ನೂ ಹುಡುಕ್ತಾನೆ ಇರ್ತಾರೆ. ಈ ಕಡೆ ಮನೆಯಲ್ಲಿ ಎಲ್ಲರೂ ಭಾಗ್ಯಮ್ಮ ಮತ್ತು ಸಂಗೀತಮ್ಮ ಜಗಳ ಮಾಡ್ತಿರ್ತಾರೆ. ಅಲ್ಲ ನಿಮ್ಮ ಅಳಿಯ ಅವನಿಗೆ ನನ್ನ ಮಗನಿಗೆ ಇಷ್ಟ ಅಂತ ನಾನು ಏನೆಲ್ಲ ಅಡುಗೆ ಮಾಡಿ ಕಳಿಸಿದ್ದೀನಿ, ಸದಾ ನನಗೆ ನೀವೇ ತಿನ್ಕೊಳ್ಳಿ ಅಂತ ತಿಂದ್ಬಿಟ್ಟು ಹೇಳಿದ್ದಾನೆ. ಅವನಿಗೆ ಅಮ್ಮ ಮಾಡಿಕೊಟ್ಟಿದ್ದಾಳೆ ಅಂತ ಸ್ವಲ್ಪನಾದರೂ ಬೇಡವಾ ಪ್ರಜ್ಞೆ ಅಂತ ಬೈತಿರ್ತಾಳೆ. ಅಯ್ಯೋ ಸಂಗೀತಮ್ಮ ಅವರೇ, ನನ್ನ ಹಳೆಯನ್ನೇ ಯಾಕೆ ಬೈತಿದ್ರಾ, ನಿಮ್ಮ ಹಳೆಯನ್ನೇ ಬೈದೆ ಇನ್ನೇನು ಮಾಡಲಿ ನಾನು ಅಂದಾಗ, ನಿಮ್ಮ ಸೊಸೆ ಏನು ಕಡಿಮೆನಾ, ಕಜಾಯ ತಟ್ಟಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಇಷ್ಟೊತ್ತಾದರೂ ಬಂದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಬೀಗ್ತಿಯವರು ಅಳಿಯ ಅಂತ ಅತ್ತೆ, ಸೊಸೆ ಅಂತ ಈ ಅತ್ತೆ, ಒಟ್ಟಿನಲ್ಲಿ ಇಬ್ಬರು ತಾಯಿಂದರು ತುಂಬ ಸೂಪರ್ ಆಗಿದ್ದಾರೆ ರೀ. ಅಳಿಯನ್ನ ಅತ್ತೆ ಹಿಡ್ಕೊಂಡ್ರೆ ಈ ಸೊಸೆನ ಈ ಅತ್ತೆ ಹಿಡ್ಕೊಳ್ತಾರೆ. ಒಟ್ಟಿನಲ್ಲಿ ಇಬ್ಬರೂ ಬಿಟ್ಕೊಡೋದಿಲ್ಲ. ಅಲ್ಲಿಗೆ ನಮ್ಮ ಯಾರಪ್ಪ ಅಂತಂದರೆ ಇವ್ರು ಬರ್ತಾರೆ. ಯಾರು, ಶ್ರವಣ್ ಅವರು ಬಂದ್ಬಿಟ್ಟು ವೇಟ್ ನಮ್ಮ ಭೂಮಿ ಕಜಾಯ ತಟ್ಟಕ್ಕೆ ಹೋಗಿಲ್ಲ, ನಮ್ಮ ಭೂಮಿ ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು ಅವಳಿಗೆ ಒಂದು ಸೀಕ್ರೆಟ್ ಆಪರೇಷನ್ ಕೊಟ್ಟಿದ್ದಾರೆ, ಅದಕ್ಕೆ ಟೀಮ್ ಲೀಡರ್ ಯಾರು ಗೊತ್ತಾ, ನಮ್ಮ ಅಜಿತ್ ಅವರು ಇಬ್ಬರು ಒಟ್ಟಿಗೆ ಕೆಲಸ ಮಾಡ್ತಿದ್ದಾರೆ ಅಂದಾಗ ದೇವಯ್ಯನಿಗೆ ಇದೇ ಒಳ್ಳೆ ಚಾನ್ಸ್ ಅಂತ ಅನಿಸ್ಬಿಟ್ಟು ಶಾರದನ್ನ ಕಿಡ್ನಾಪ್ ಮಾಡಬೇಕು ಅಂತ ಸ್ಕೆಚ್ ಆಗ್ತಾಳೆ. ಹಾಗಾದರೆ ಮುಂದೇನಾಗುತ್ತೆ, ಶಾರದನ ಕಿಡ್ನಾಪ್ ಮಾಡ್ತಾರಾ, ಅಲ್ಲಿ ಭೂಮಿ ಅಜಿತ್ಗೆ ಏನಾದರೂ ಸಮಸ್ಯೆ ಆಗುತ್ತಾ ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.